ಈ ಕೆಲಸವನ್ನು ಶುರು ಮಾಡಿದ್ವಿ ನಾವು. ಆದರೆ ಈಗಿನ ಸರ್ಕಾರಕ್ಕೆ ಬಂದು 18 ತಿಂಗಳಾದರೂ ಕೂಡ ಇನ್ನೂ ತನಕ ಒಂದೇ ಒಂದು ಇಂಚಿನ ಕಂಪೆನ್ಸೇಷನನ್ನು ಕೊಡುವಂಥ ಕೆಲಸ ಇವರು ಮಾಡಿಲ್ಲ. ನೀರಾವರಿ ಇದ್ದಂಥ ಭೂಮಿಗೆ 25 ಲಕ್ಷ ರೂಪಾಯಿ, ನೀರಾವರಿ ಇಲ್ಲದಂಥ ಒಣ ಬೇಸಾಯ ಮಾಡುವಂಥ ಭೂಮಿಗೆ 20 ಲಕ್ಷ ರೂಪಾಯಿ ಪರ್ ಎಕರೆ ನಮ್ಮ ಆಗಿನ SR ರೇಟಿಂಗ್ ಪ್ರಕಾರ ಶಿಫ್ಟ್ ಮಾಡಿದ್ದೈತಿ. ಆ ಕಂಪೆನ್ಸೇಷನನ್ನು ಕೊಟ್ಟು ಭೂಮಿಯನ್ನು ಅಕ್ವಿಷನ್ ಮಾಡುವಂಥ ಕೆಲಸ ಶುರು ಮಾಡುವಂಥ ಅವಶ್ಯಕತೆ ಸರ್ಕಾರಕ್ಕೆ ಐತಿ. ಇಲ್ಲಂತಂದ್ರೆ ನಾಳೆ ಆರ್ಡ್ರ್ ಆದರೂ ಕೂಡ ನಮ್ಗೆ ಆ ನೀರನ್ನು ಉಪಯೋಗ ಮಾಡಿಕೊಂಡು ನೀರಾವರಿ ಬಳಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ವಿಷಯವನ್ನು ಕೂಡ ನಾವು ಹೇಳ್ತೀವಿ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಸಾಕಷ್ಟು ಹಗರಣಗಳಿದಾವೆ, ಅದರಲ್ಲಿ ಬಿಜೆಪಿಯಲ್ಲಿ ಎಲ್ಲ ಒಂದು ಕಡೆ ಒಗ್ಗಟ್ಟು ನೀವು ಇಲ್ಲಿ ಸದನದಲ್ಲಿ ಹೋದ ಸದನದಲ್ಲಿ ಕೂಡ ಎಲ್ಲರಿಗೂ ಜನರಿಗೆ ಅದೇ ಪ್ರಶ್ನೆ ಇತ್ತು, ಯಾವ ರೀತಿ ಸದನದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೇವೆ ಅಂತೇಳಿ. ನಾವು ಮಾಡಿದಂಥ ಚರ್ಚೆಯ ಫಲವಾಗಿ ವಾಲ್ಮೀಕಿ ಹಗರಣ ಜನರಿಗೆ ಗೊತ್ತದು. ಮೂಡಾದ ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡೋಕ್ಕೆ ಕೊಡಲಿಲ್ಲದಾಗ ನಾವು ಪಾದಯಾತ್ರೆ ಮೂಲಕ ಇಡೀ ರಾಜ್ಯದ ಜನತೆಗೆ ಮೂಡಾದಲ್ಲಿ ಹಗರಣ ಆಗಿದ್ದಂಥ ವಿಷಯ ತಿಳಿದುಕೊಂಡು ಬಂದಿವಿ. ಸ್ವಚ್ಛ ಅಂತ ಹೇಳ್ಕೊಂಡು ಬಂದಿದ್ದಂಥ ಸಿದ್ದರಾಮಯ್ಯನವರ ಅಸಲಿ ಬಣ್ಣ ಜನರ ಮುಂದೆ ಬಂದಂಗಾಯಿತು. ಈ ಸದನದಲ್ಲಿನೂ ಕೂಡ ನೀವು ನೋಡ್ರಿ, ಭಾರತೀಯ ಜನತಾ ಪಕ್ಷ ಅತ್ಯಂತ ಒಗ್ಗಟ್ಟಿನಿಂದ ಸಂಘಟಿತವಾಗಿ ಸರ್ಕಾರದ ಎಲ್ಲ ಕರ್ಮಕಾಂಡ ಹೊರಗೆ ಹಿಡಿಯುವಂಥ ಕೆಲಸ.